ತನ್ನ ಸ್ವಂತ ಗಂಡ್ಮಗುಗೋಸ್ಕರ ತನ್ನ ಸ್ವಂತ ಹೆಣ್ಮಗುನೇ ಬಲಿ ಕೊಟ್ಬಿಟ್ಟಿದ್ದಾಳೆ ಈ ತಾಯಿ. ಈ ಕಾಲದಲ್ಲೂ ಎಷ್ಟೊಂದ್ ಜನ ಹೆಣ್ಮಕ್ಳು ಇದ್ರೇನೋ ಅವ್ರ ಗಂಡ್ಮಕ್ಳು ಬೇಕೇ ಬೇಕು ಅಂತ ಅಲಿತಾ ಇರ್ತಾರೆ. ಆದ್ರೆ ಈ ಒಂದು ವಿಚಿತ್ರವಾದ ಕೇಸು ಏನಂದ್ರೆ ತನ್ನ ಸ್ವಂತ ಗಂಡ್ಮಗುಗೋಸ್ಕರ ತನ್ನ ಸ್ವಂತ ಹೆಣ್ಮಗುನೇ ಬಲಿ ಕೊಟ್ಬಿಟ್ಟಿದ್ದಾಳೆ ಈ ತಾಯಿ. ಎಲ್ಲಿ ನಡೀತು ಅಂದ್ರೆ ಜಾರ್ಖಂಡ್ ಅಲ್ಲಿ ಕುಸುಂಬಾ ಅನ್ನುವ ಊರು ಇರುತ್ತೆ. ಆ ಊರಲ್ಲಿ 35 ವರ್ಷದ ರೇಷ್ಮಾ ದೇವಿ ಅನ್ನುವ ಮಹಿಳೆಗೆ 2 ಮಕ್ಳಿರ್ತಾರೆ. ಒಂದು 13 ವರ್ಷದ ಹೆಣ್ಮಗು ಮತ್ತು ಒಂದು 16 ವರ್ಷದ ಗಂಡ್ಮಗು. ರೇಷ್ಮೆ ದೇವಿಗೆ ಏನ್ ಕಾಡ್ತಿರುತ್ತೆ ಅಂದ್ರೆ ತನ್ನ ಗಂಡ್ಮಗುಗೆ ಮೆಂಟಲ್ ಮತ್ತೆ ಫಿಸಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದರಿಂದ ಅವ್ನು ನಾರ್ಮಲ್ ಆಗಿ ಇರಕ್ ಆಗಲ್ಲ. ಸೊ ರೇಷ್ಮೆ ದೇವಿಗೆ ಇದು ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು ಅನ್ನೋದು ಜೀವನ ಪೂರ್ತಿ ಕೊರಗಿರುತ್ತೆ. ಸೊ ಈ ಕೊರಗಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಅದೇ ಊರಿನ 40 ವರ್ಷದ ಭೀಮ್ರಾಮ್ ಅನ್ನುವ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾಳೆ ರೇಷ್ಮಾ ದೇವಿಗೆ. ಸೊ ರೇಷ್ಮಾ ದೇವಿಗೆ ಪರಿಚಯ ಆದ್ಮೇಲೆ ರೇಷ್ಮಾ ದೇವಿ ಅವಳ ಪ್ರಾಬ್ಲಮ್ಸ್ ಅಂದ್ರೆ ಅವ್ರ ಗಂಡ್ಮಗುಗಿರೋ ಪ್ರಾಬ್ಲಮ್ ನ ಹೇಳ್ಕೊತಾಳೆ. ಸೊ ಈ ಭೀಮ್ರಾಮ್ಗೆ ಒಂದು 55 ವರ್ಷದ ಶಾಂತಿ ದೇವಿ ಅನ್ನುವ ಮಾಟಗಾತಿ ಪರಿಚಯ ಇರ್ತಾಳೆ. ಅವಳ ಹತ್ರ ನಾನು ಕರ್ಕೊಂಡ್ ಹೋಗ್ತೀನಿ, ಅವಳು ಏನಾದ್ರು ಒಂದ್ ಸೊಲ್ಯೂಷನ್ ಪರಿಹಾರ ಕೊಡ್ತಾಳೆ, ಕರ್ಕೊಂಡ್ ಹೋಗ್ತಾರೆ. ಕರ್ಕೊಂಡ್ ಹೋದಾಗ ಶಾಂತಿ ದೇವಿ ಏನ್ ಹೇಳ್ತಾಳೆ ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಪರಿಹಾರ ಮಾಡ್ಬೋದು, ನಿನ್ ಗಂಡ್ಮಗು ನಾರ್ಮಲ್ ಆಗ್ಬಿಡ್ತಾನೆ, ಸರಿಯಾಗಿ ಓಡಾಡ್ತಾನೆ, ಎಲ್ಲಾ ಮಾಡ್ತಾನೆ, ಆದ್ರೆ ಒಂದು ಕನ್ಯೆ ಹುಡುಗಿನ ಬಲಿ ಕೊಡ್ಬೇಕು ಅಂತ ಹೇಳ್ಬಿಡ್ತಾಳೆ. ಸೊ ಈ ರೇಷ್ಮೆ ದೇವಿಗೆ ಅದ್ ಏನ್ ತಲೆಯಲ್ಲಿ ಬಂತೋ ಏನೋ ಗೊತ್ತಿಲ್ಲ, ಆ ಕನ್ಯೆ ಹುಡುಗಿನ ಊರೆಲ್ಲ ಹುಡ್ಕೋದ್ ಬಿಟ್ಬಿಟ್ಟು ನಮ್ಮನೇಲೆ ಒಂದು ಕನ್ಯೆ ಹುಡುಗಿ ಇದ್ದಾಳೆ, ಅವಳನ್ನೇ ಬಲಿ ಕೊಟ್ಬಿಡ್ತೀನಿ ಅಂತ ಡಿಸೈಡ್ ಆಗ್ಬಿಡ್ತಾಳೆ. ಮಾರ್ಚ್ 26ನೇ ತಾರೀಕಿಗೆ ಆ ಊರಲ್ಲಿ ಒಂದು ಹಬ್ಬ ನಡೀತಾ ಇರತ್ತೆ. ಸೊ ಹಬ್ಬದಲ್ಲಿ ಊರವರೆಲ್ಲ ಬಿಸಿ ಇದಾರೆ ಅನ್ಬಿಟ್ಟು ಇವ್ರಿಗೆ ಗೊತ್ತಾಗಿ ಈ 3 ಜನ ಪ್ಲಾನ್ ಮಾಡ್ಕೊಂಡು ರೇಷ್ಮೆ ದೇವಿ ಅವರ ಮನೆಯಲ್ಲೇ ಈಟ ಮಂತ್ರ ಅದು ಇದು ಎಲ್ಲ ಮಾಡಿಕೊಂಡ್ಬಿಟ್ಟಿರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಆ ಹೆಣ್ಮಗು ಅಂದ್ರೆ ರೇಷ್ಮೆ ದೇವಿ ಅವರ 13 ವರ್ಷದ ಹೆಣ್ಮಗುಗೆ ಒಂದು ಪೂಜೆ ಮಾಡಿಸ್ತಾ ಇದ್ವಿ ಮನೇಲಿ, ಬಂದು ಕುತ್ಕೊಂತ ಸುಳ್ಳು ಹೇಳಿ ಆ ಮಗು ಬಂದ್ ಕುತ್ಕೊಂಡಿದ ತಕ್ಷಣ ಭೀಮ್ರಾಮು ಮತ್ತೆ ರೇಷ್ಮೆ ದೇವಿ ಇಬ್ರು ಸೇರಿ ಕತ್ತಿಗೆ ದಾರ ಹಾಕಿ ಎಳ್ದಿ ಅವಳನ್ನ ಅಲ್ಲೇ ಬಲಿ ಕೊಟ್ಬಿಡ್ತಾರೆ. ಸೊ ಬಲಿ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಬಲಿ ಕೊಟ್ಟಾದ್ಮೇಲೆ ಆ ಶಾಂತಿ ದೇವಿ ಹೇಳ್ಬಿಡ್ತಾಳೆ, ನಿನ್ ಮಗ ಸರಿ ಹೋಗ್ಬಿಡ್ತಾನೆ, ನೀನ್ 1-2 ದಿನದಲ್ಲಿ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಬಲಿ ಕೊಟ್ಟಾದ್ಮೇಲೆ ಏನ್ ಮಾಡ್ತಾರಂದ್ರೆ ಅವ್ರ ಮಗಳನ್ನ ಎತ್ಕೊಂಡ್ ಹೋಗ್ಬಿಟ್ಟು ಯಾವ್ದೋ ಊರಾಚೆ ಒಂದು ಬೈಲಲ್ಲಿ ಹಾಕ್ಬಿಡ್ತಾರೆ. ಇವ್ರಿಗೆ ಗೊತ್ತಿರುತ್ತೆ ಮುಂಚೆನೆ ಆ ಹೆಣ್ಮಗು ಬಾಡಿ ಯಾರಾದ್ರೂ ನೋಡ್ತಾರೆ ಪೊಲೀಸ್ ಬರ್ತಾರೆ ಅಂತ. ಅದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಆಲ್ರೆಡಿ ನನ್ ಮಗಳು ಕಿಡ್ನಾಪ್ ಆಗೋಗ್ಬಿಟ್ಟಿದ್ಲು, ಇಡೀ ರಾತ್ರಿ ಅವಳಿಗೋಸ್ಕರನೇ ಹುಡುಕಿದ್ವಿ, ನೋಡಿದ್ರೆ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಳಕ್ಕೆ ಪ್ಲಾನ್ ಹಾಕಿರ್ತಾರೆ. ಸೊ ಅದೇ ತರ ಹೆಣ್ಮಗು ಬಾಡಿನ ಊರವ್ರು ಯಾರೋ ನೋಡ್ತಾರೆ, ಪೊಲೀಸಿಗೆ ತಿಳಿಸ್ತಾರೆ. ಆಮೇಲೆ ಊರಲ್ಲೇ ಓಡಾಡ್ಕೊಂಡಿರೋದ್ರಿಂದ ಅವ್ರದೇ ಹೆಣ್ಮಗು ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಪೊಲೀಸ್ ಬರ್ತಾರೆ. ಪೊಲೀಸ್ ಹೋಗೋರು ಕೇಳಿದಾಗ ಅವ್ರ ಹತ್ರ ಹೀಗೆ ಹೇಳ್ತಾರೆ, ಇಲ್ಲ ನಿನ್ನೆ ರಾತ್ರಿನೇ ಎಲ್ಲೋ ಕಳ್ದೋಗ್ಬಿಟ್ಟಿದ್ಲು, ಅವಳನ್ನ ಇಡೀ ರಾತ್ರಿ ಹುಡುಕ್ತಾ ಇದ್ವಿ, ನೋಡಿದ್ರೆ ಇವಾಗ ಹಿಂಗ್ ಸತ್ತೋಗ್ಬಿಟ್ಟಿದ್ದಾಳೆ ಅಂತ ನಾಟ್ಕಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಯಾವಾಗ ಪೊಲೀಸು ಸ್ಟ್ರಿಕ್ಟ್ ಆಗಿ ಎಲ್ಲಿ ಲಾಸ್ಟ್ ಅವಳು ಇದ್ದಿದ್ದು, ಎಲ್ಲಿ ಕಳ್ದೋದ್ಲು, ನೀವ್ ಎಲ್ಲೆಲ್ಲಿ ಹುಡುಕಿದ್ರಿ ಅಂತ ಕೇಳಕ್ ಸ್ಟಾರ್ಟ್ ಮಾಡಿದಾಗ ಇವ್ರು ತೊದ್ಲಕ್ ಸ್ಟಾರ್ಟ್ ಮಾಡಿದಾಗ ಇವಳ ರೇಷ್ಮಾ ದೇವಿನ ಅರೆಸ್ಟ್ ಮಾಡ್ತಾರೆ. ರೇಷ್ಮಾ ದೇವಿಯಿಂದ ಭೀಮ್ರಾಮ್ನ ಅರೆಸ್ಟ್ ಮಾಡ್ತಾರೆ. ಭೀಮ್ರಾಮಿಂದ ಶಾಂತಿ ದೇವಿನ ಅರೆಸ್ಟ್ ಮಾಡ್ತಾರೆ. ಈ 3 ಜನನ ಹಿಡ್ಕೊಂಡಾಗ ಕೇಳಿದಾಗ ಅವ್ರು ಹೇಳಿದ್ದೆ, ನನ್ನ ಸ್ವಂತ ಮಗ ಸರಿ ಹೋಗೋದಕ್ಕೆ ನನ್ನ ಸ್ವಂತ ಮಗಳನ್ನೇ ಬಲಿ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಇದನ್ನ ಕೇಳಿದು ಆ ಊರವರು ಆ ಪೊಲೀಸ್ ಅವರು ಎಲ್ಲ ಶಾಕ್ ಆಗ್ಬಿಡ್ತಾರೆ. ಒಂದು ಗಂಡ್ಮಗುಗೋಸ್ಕರ, ಸರಿ ಇಲ್ದಿರೋ ಗಂಡ್ಮಗುಗೋಸ್ಕರ ಚೆನ್ನಾಗಿರೋ ಹೆಣ್ಮಗು, ಅದು ಕನ್ಯೆ ಹೆಣ್ಮಗುನೇ ಬೇಕು ಅಂತ ಬಲಿ ಕೊಟ್ಟಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಇವ್ರು ಎಷ್ಟು ಮೂಢನಂಬಿಕೆಗಳನ್ನ ನಂಬ್ತಾರೆ ಅಂದ್ಬಿಟ್ಟು. ಸೊ ಇದಾದ್ಮೇಲೆ ಪೊಲೀಸ್ ಇವ್ರು 3 ಜನನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡ್ಬಿಟ್ಟು ಕೇಸ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಆದ್ರೆ ಏನು ವರ್ಡಿಕ್ಟ್ ಬಂದಿಲ್ಲ. ವರ್ಡಿಕ್ಟ್ ಬಂದ್ರೆ ಮುಂದೆ ತಿಳಿಸ್ತೀನಿ ಅಂತ ಹೇಳ್ತಾ, ಇದೇ ತರ ಡಾರ್ಕ್ ಸ್ಟೋರೀಸ್ಗೋಸ್ಕರ ನನ್ನ ಪೇಜ್ ನ ಫಾಲೋ ಮಾಡಿ ಅಂತ ಹೇಳ್ತಾ, ಇದು ಪ್ರವೀಣ್ ಫ್ರಮ್ ಪ್ರವೀಣ್ ಡಾರ್ಕ್ ಇನ್ಸ್ಟೆನ್ಸ್.